ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಕಾಫಿ ಮಾಡ್ತಾ ಈವ್ನಿಂಗ್ ಆಗಿತ್ತು, ಸೊ ಲಾಗನ್ನು ಕೂಡ ಶುರು ಮಾಡಿಕೊಂಡೆ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ. ಏನು ಗೊತ್ತಾ, ನಾವು ಒಬ್ರ ಜೊತೆ ಇರ್ತೀವಿ ಅಂತ ಇಟ್ಕೊಳ್ಳಿ, ಈಗ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು. ನಮಗೆ ಪದೇ ಪದೇ ಒಂದು ನೋವು ಆಗ್ತಾಯಿದೆ ಅಂತಂದರೆ ನಾವು ಸೈಲೆಂಟಾಗಿರ್ತೀವಿ, ಅಯ್ಯೋ ಹೋಗ್ಲಿ ಬಿಡು ಆ ಥರ ಅಂದ್ಕೊಂಡು ಇರ್ತೀವಿ ಅಂತ ಅಂದರೆ ಅಲ್ಲಿ ನಮ್ಗೆ ಯಾವುದೇ ಥರ ಬೆಲೆ ಸಿಗೋದೇ ಇಲ್ಲ. ಅದೇ ನಾವು ಇಲ್ಲ ತಿರ್ಗಿಸಿ ಮಾತಾಡಬೇಕು, ಜಗಳ ಆಗುತ್ತೆ, ಅದು ಇದು ಅನ್ನೋದಕ್ಕಿಂತ ನಮ್ಮ ಬೆಲೆ ಅವ್ರಿಗೆ ಗೊತ್ತಾಗಬೇಕಂದ್ರೆ ಆದಷ್ಟು ನಾವು ದೂರ ಇದ್ದರೆ ಈ ಜಗಳನೂ ಆಗೋಲ್ಲ, ಮನಸ್ತಾಪ ಅನ್ನೋದು ಬರೋಲ್ಲ. ಹಾಗಾಗಿ ನಮ್ಮ ಮನಸ್ಥಿತಿ, ನಮ್ಮ ಬೆಲೆ ಅವ್ರಿಗೆ ಗೊತ್ತಾಗಬೇಕಂದ್ರೆ ಆದಷ್ಟು ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೆಯದು ಅನ್ನೋದು ಇದರ ಅರ್ಥ ಆಗಿತ್ತು. ಏನು ಗೊತ್ತಾ, ನಾನು ಇಂಥವೆಲ್ಲನೂ ಮೊನ್ನೆ ಕೂಡ ಒಂದು ಆಟೋ ಮೇಲೆ ನೋಡಿದೆ, ನನಗೆ ಇಷ್ಟ ಆಯಿತು. ಒಂದು ಲೈನ್ ಓದಿದೆ, ಇನ್ನೆಷ್ಟು ಓದೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಫಾಸ್ಟಾಗಿ ಗಾಡಿ ಮೂವ್ ಮಾಡ್ಕೊಂಡು ಹೊರಟೋದ್ರು. ಓದೋಕ್ಕೆ ಬಿಡಲಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು, ಬೈಕೊಂಡೆ ಎಷ್ಟೊಂದು ಗೊತ್ತಾ. ಒಂದು ಇದನ್ನು ನೋಡೋ ಅಷ್ಟರಲ್ಲಿ ಗಾಡಿ ಮೂವ್ ಮಾಡಿಬಿಟ್ಟೆ ನೀನು ಅಂತೆಲ್ಲನೂ ಆ ಥರ ಆಗುತ್ತೆ. ನನಗೆ ಈ ಥರ ಎಲ್ಲ ನೋಡ್ತೀನಿ ಆಟೋ ಮೇಲೆ ಏನಾದರೂ ಹೊರಗಡೆ ಸಿಕ್ಕಿದಾಗ ಅದನ್ನ ಇಷ್ಟ ಅದನ್ನು ನಾನು ತಕ್ಷಣ ಬಂದು ಮರ್ತೋಗ್ತೀನಿ ಅಂತ ಬರೆದಿಟ್ಕೊಂಡಿರ್ತೀನಿ. ನೆಕ್ಸ್ಟ್ ಯಾವಾಗಾದರೂ ಎಷ್ಟು ಬರೆದಿಟ್ಟಿದ್ದೀನಿ ಏನು ಅಂತೆಲ್ಲನೂ ತೋರಿಸ್ತೀನಿ. ಇವತ್ತಿನ ನೋಡಿ ಇದಾಗಿತ್ತು. ಏನೋ ಇವತ್ತು ನನಗೆ ಸಾಂಬಾರೆಲ್ಲ ಏನು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ರಸಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನೈಟಿಗೆ ಊಟಕ್ಕೆ ರಸಮ್ ಮಾಡ್ಕೊತಾ ಇದ್ದೆ. ಏನು ಗೊತ್ತಾ, ಈ ಒಂದು ರಸಮ್ನ ನಾನು ನಮ್ಮಮ್ಮನಿಂದ ಕಲ್ತಿದ್ದು. ನಮ್ಮಮ್ಮ ಮಾಡೋ ಅಡುಗೆಲಿ ನಂಗೆ ತುಂಬ ಇಷ್ಟ. ಕಲ್ತಿದ್ದಂದರೆ ಇದು ಒಂದೇ ನನಗೆ. ರಸಮ್ಮು ಸಿಕ್ಕಾಪಟ್ಟೆ ಇಷ್ಟ. ಆದರೆ ಅವ್ರು ಏನೂ ಜಾಸ್ತಿ ಮಸಾಲೆ ಹಾಕಲ್ಲ, ಒಂಥರ ತೆಳ್ಳಗೆ ಚೆನ್ನಾಗಿ ಮಾಡ್ತಾರೆ. ಅದನ್ನೇ ತಿನ್ನಬೇಕು ಅನ್ನಿಸ್ತು, ಸೊ ಅದನ್ನೇ ನಾನು ಕೂಡ ಮಾಡ್ತಾಯಿದ್ದೆ, ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬೇಳೆನ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೊಂದು ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಕು. ನಾನಿಲ್ಲಿ ಒಂದು 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇರಲಿ ಅನ್ನೋದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೂಗೋದಕ್ಕೆ ಇಡ್ತೀನಿ. ಅಂದರೆ ಬೇಳೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಒಂದು 3 ವಿಷಿಲ್ ಆದ್ರೂ ಸಣ್ಣ ಒಂದು ಮೀಡಿಯಮ್ ಉರಿಲಿ ಇಟ್ಕೊಂಡು ಕೂಗಿಸ್ಕೊಳ್ತೀನಿ. ಇನ್ನು ಈ ಕಡೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫ್ರೆಶ್ ಆಗಿರೋಂಥ ಪುಡಿ ಮಾಡಿ ಹಾಕಿದ್ರೇ ಒಂಥರ ಟೇಸ್ಟ್. ಇದನ್ನು ಪುಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಯಾವಾಗೂ ನಾವು ಯೂಸ್ ಮಾಡ್ತೀವಿ ಅಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಯೂಸ್ ಮಾಡಬೇಕಾದ್ರೆ ಆವಾಗಲೂ ಈಗ ಎಷ್ಟು ಬೇಕೋ ಅಷ್ಟನ್ನು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ವೀಡಿಯೋ ಮಾಡ್ತಾ ಒಂದು ಇದೇನಂತಂದರೆ ನಾನು ಎಡಿಟಿಂಗ್ ಮಾಡೋಕ್ಕೆ ಹೋಗಿಲ್ಲ, ಚೆನ್ನಾಗಿದೆ ಅಂತ ಅದನ್ನೇ ಹಾಕ್ತೆ. ಏನು ಗೊತ್ತಾ, ಸ್ಟವ್ ಆನ್ ಮಾಡ್ತೀನಿ ಅಂತ ಎಷ್ಟೊತ್ತಿಂದ ಉರಿತಾನೇ ಇದ್ದೀನಿ, ಇನ್ನೂ ಹಾಗೇ ಇಲ್ಲ. ಆವಾಗ ತೆಗ್ದು ನೋಡಿದ್ರೆ ಇದೇನಪ್ಪ ಸ್ಟವೇ ಆನ್ ಮಾಡಿಲ್ಲ ಅಂತ ಮಾಡಿದೆ. ಸ್ವಲ್ಪ ಮೆಣಸೆಲ್ಲ ಬೆಚ್ಚಗಾದಮೇಲೆ ಜೀರಿಗೆ, ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದನ್ನು ಕೂಡ ಅದು ಬಿಸಿಲೇ ಜೀರಿಗೆ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಅದನ್ನು ಹಂಗೆ ಸ್ಟವ್ ಆಫ್ ಮಾಡಿ ಆ ಬಿಸಿಲೇನೆ ಊರ್ದು ಇಟ್ಕೊಂಡು ಅದು ಸ್ವಲ್ಪ ಒಂಚೂರು ತಣ್ಣಗಾದ್ರೆ ಸಾಕು. ಬಿಸಿ ಇರುವಾಗಲೇ ಪುಡಿ ಮಾಡ್ಕೊಳ್ಳೋದ್ರಿಂದ ಬೇಗ ಪುಡಿ ಆಗುತ್ತೆ. ಫುಲ್ ಆರೋಗ್ಬಿಟ್ರೆ ಅಷ್ಟು ಬೇಗ ಪುಡಿ ಆಗೋಲ್ಲ, ಒಂದು 2 ಸೆಕೆಂಡ್ಗೆ ಬೇಗ ಪುಡಿ ಆಗಿಬಿಡುತ್ತೆ. ಸೊ ಇದನ್ನು ನಾನು ಕುಟಾಣಿಗೆ ಹಾಕ್ಕೊಂಡು ತರಿಯಾಗಿ ಪೌಡರ್ ಮಾಡ್ಕೊಳ್ತೀನಿ. ಬಾಣಂತನದಲ್ಲಿ ಮೆಣಸಿನ ಸಾಂಬಾರು ಕೊಡ್ತಾರಲ್ವ, ನಮ್ಮ ಮನೇಲೂ ಅಷ್ಟೇ. ಅದನ್ನು ಕೊಟ್ಟರು ನಮ್ಮಮ್ಮ 1-2 ಸಾರಿ ನಂಗೆ ತಿನ್ನೋಕ್ಕೆ ಆಗಲಿಲ್ಲ. ಏನು ಗೊತ್ತಾ, ನನಗೆ ಏನಾದರೂ ಆಗಲಿ ಊಟ ಇಷ್ಟ ಇಲ್ದಿರ ಬಲವಂತವಾಗಿ ತಿನ್ನೋಕೆ ಹೋದರೆ ನಂಗೆ ವಾಮಿಟಿಂಗೇ ಆಗಿಬಿಡುತ್ತೆ. ಸೊ ಆ ಥರ ಪರ್ಸನ್ ನಾನು. ಇಷ್ಟ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ನನಗೆ, ಆ ಥರ ಆಗ್ತಾಯಿತ್ತು. ಆಮೇಲೆ 1 ತಿಂಗಳು ಹೆಂಗೋ ಸಪ್ಪೆನ ಅದು ಇದ್ರಲ್ಲಿ ತಳ್ಬಿಟ್ಟು ನಮ್ಮಮ್ಮ ಈ ರಸಮ್ ನಂಗೆ ತುಂಬ ಇಷ್ಟ. ಆವಾಗ ನನಗೆ ಜಾಸ್ತಿ ಮಾಡಿಕೊಡ್ತಾಯಿದ್ರು. ಇದಕ್ಕೆ ಕಾಂಬಿನೇಷನ್ ಅಂದರೆ ಎಗ್ಗು, ಹಪ್ಳನೂ ಕೂಡ ಹಾಕ್ಕೋತಾರೆ. ನಂಗೆ ಹಪ್ಳ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ. ಸೊ ಎಗ್ಗು ತುಂಬ ಇಷ್ಟ ನನಗೆ. ಎಗ್ಗು ಮತ್ತು ಈ ಒಂದು ರಸಮ್ ಇದ್ಬಿಟ್ರೆ ಸಖತ್ತಾಗಿ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಮ್ಮಮ್ಮನ ಕೈಲಿ ಈ ರಸಮ್ ತುಂಬ ಜನ ಮಾಡಿಸ್ಕೊಂಡು ಕೂಡ ತಿಂತಾಯಿದ್ರು. ಆಂಟಿ ಚೆನ್ನಾಗಿದೆ ರಸಮ್ ಮಾಡಿ ಅಂತ. ನನಗೆ ಈ ಒಂದು ರಸಮ್ಮು ಮತ್ತು ಬದನೆಕಾಯಲ್ಲಿ ಏನೋ ಅನ್ನ ಮಾಡ್ತಾಯಿದ್ರು ನಮ್ಮಮ್ಮ. ಬದನೆಕಾಯಿ ಅನ್ನ ಅಂತಲೇ ಇಟ್ಟಿದ್ರು. ಅದೊಂದು 2 ಐಟಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮಮ್ಮ ಮಾಡ್ತಿದ್ರಲ್ಲಿ. ಇವತ್ತು ಅದನ್ನು ತಿನ್ನಬೇಕು ಅಂತ ಟ್ರೈ ಮಾಡಿದೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈ ಚಳಿ ಜ್ವರ ಬಂದವ್ರಿಗೆಲ್ಲ ಈ ಥರ ರಸಮ್ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮತ್ತು ಅವ್ರಿಗೆ ಇಷ್ಟ ಆಗುತ್ತೆ, ಬಾಯಿ ಕೆಟ್ಟಿರುತ್ತಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಈ ಕಡೆ ಇದು ಬೇಳೆ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಸ್ವಲ್ಪ ನಾನು ಟೊಮೆಟೊನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ. ಅದ್ರ ಜೊತೆನೇ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಏನಂದರೆ ಅರ್ಜೆಂಟಲ್ಲಿ ಮಾಡೋ ಥರ ಆಯಿತು. ವೀಡಿಯೋ ಮಾಡ್ಕೊತಾ ಸ್ವಲ್ಪ ಮಕ್ಕಳು ಫೋನ್ ಮಾಡಿದ್ರು, ಅವ್ರ ಜೊತೆ ಎಲ್ಲ ಮಾತಾಡ್ತಾ ಟೈಮ್ ಆಗೋಯಿತು, 8:30 ಆಗೋಯಿತು. ಸೊ ಹಾಗಾಗಿ ಬೇಗ ಮಾಡ್ಕೊಳ್ತಾ ಇದ್ದೆ. ಇನ್ನು ಟೊಮೆಟೊ ಎಲ್ಲ ಸ್ವಲ್ಪ ಸಪ್ರೇಟ್ ತೊಗೊಂಡು ಬಿಸಿ ಇರುತ್ತಲ್ಲ, ಕೈಯಲ್ಲಿ ಕಿವುಚೋದಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಸೌಟಲ್ಲಿ ಸ್ವಲ್ಪ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಆದಷ್ಟು ಆ ನೀರನ್ನೆಲ್ಲ ತೆಗೆದು ಮತ್ತು ಸ್ವಲ್ಪ
ನೀರು ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಸ್ಮ್ಯಾಶರ್ ಆಗೋ ಥರ ಮಾಡಿಕೊಂಡು ಅದನ್ನು ತೆಗೆದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಸಿಡಿತಿದ್ದಂಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಇಂಗು. ನಮ್ಮಮ್ಮ ಇಂಗೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ನಾನು ಇವಾಗ ಇಂಗು ಯೂಸ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇಂಗು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಏನು ಬೇಳೆ ಬೇಯಿಸಿಟ್ಟಿದ್ವಲ್ಲ ಆ ನೀರನ್ನ ಹಾಕ್ಕೊಂಡು ಟೊಮೊಟೊ ಕಿವುಚಿಟ್ಟಿದ್ವಲ್ಲ ಆ ನೀರು ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಕಿವುಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹುಳಿಗೆ ಚೆನ್ನಾಗಿರುತ್ತೆ ಅಂತ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನನಗೆ, ಸೊ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಇವಾಗೆ ಹಾಕ್ಬಿಟ್ಟು ಇದನ್ನ ಕುದಿಸ್ಕೊಬೇಕು. ಇನ್ನೇನು ಕುದಿ ಬರ್ತಿದೆ ಅನ್ನುವಾಗ ಮೆಣಸು ಜೀರಿಗೆ ಏನು ಪೌಡರ್ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಒಂದು ತುಂಬ ಚೆನ್ನಾಗಿರುವಂಥ ರಸಮ್ಮು ರೆಡಿ ಆಗಿಬಿಡುತ್ತೆ. ಇದರಲ್ಲಿ ಇನ್ನೊಂದು ಏನಂದರೆ ನಮ್ಮಮ್ಮ ಬೇಳೆ ಕೂಡ ಹಾಕ್ತಿರ್ಲಿಲ್ಲ, ಹಾಗೆ ಏನೋ ಮಾಡ್ತಾಯಿದ್ರು. ಬಟ್ ನನಗೆ ಅದು ಅಷ್ಟು ಮಾಡೋಕ್ಕೆ ಬರೋಲ್ಲ. ಅವರು ಬೇಳೆ ಎಲ್ಲ ಏನೂ ಹಾಕ್ತಾ ಇರಲಿಲ್ಲ, ಬರೀ ಟೊಮೊಟೊನೇ ಕಿವುಚಿ ಮಾಡ್ತಾಯಿದ್ರು. ಅದು ಚೆನ್ನಾಗಿತ್ತು, ತೆಳ್ಳಗೆ ಒಂಥರ. ಆದರೆ ನಂಗೆ ಅದು ಮಾಡೋಕ್ಕೆ ಬರೋಲ್ಲ ಟೇಸ್ಟ್. ಅದು ನಾನು ಟ್ರೈ ಮಾಡಿದ್ದೆ, ಆ ಥರ ಟೇಸ್ಟ್ ಬರ್ತಿರ್ಲಿಲ್ಲ. ಅದು ಒಂಥರ ಕಹಿ ಆಗೋದು, ಟೇಸ್ಟ್ಲೆಸ್ ಥರ ಇರೋದು. ಸೊ ಅದಕ್ಕೆ ನಾನು ಸ್ವಲ್ಪ ಬೇಳೆನ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಹಂಗೆ ಅಡುಗೆ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮಕ್ಕಳು ಬೇರೆ ಇಲ್ವಾ, ನನ್ನ ಹಸ್ಬೆಂಡ್ ಎಲ್ಲ ಹೊಸ್ದಾಗಿ ಡ್ಯೂಟಿ ಮೇಲೆ ಹೋಗಿದ್ದಾಗ ಓಪನ್ ಆಗಿತ್ತಂತೆ ಏನೋ ಹೋಟೆಲು. ಅಲ್ಲಿ ಬಿಸಿ ಬಿಸಿಯಾಗಿರೋಂಥ ಮೈಸೂರು ಪಾಕ್ ಮಾಡಿದ್ರಂತೆ. ಸರಿ ಎಲ್ಲರೂ ತೊಗೊಳ್ತಾಯಿದ್ರು, ನಾನು ಟೇಸ್ಟ್ ನೋಡೋಣ ಅಂತ ಹೋಗಿದ್ದೆ. ಚೆನ್ನಾಗಿತ್ತು. ಸರಿ ನಿನಗೆ ಅಂತ ತಂದೆ ಅಂತ ತೊಗೊಂಬಂದಿದ್ರು 4 ಪೀಸು. ನಿಜವಾಗ್ಲೂ ಚೆನ್ನಾಗಿತ್ತು. ಒಂಥರ ಜಾಸ್ತಿ ಸ್ವೀಟ್ ಇರಲಿಲ್ಲ, ಸಾಫ್ಟಾಗಿ ಒಂಥರ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಬಿಸಿ ಬೇರೆ ಇತ್ತು, ಸ್ವಲ್ಪ ಬೆಚ್ಚಗಿದ್ದಂಗೆ ಅನ್ನಿಸ್ತಾ ಇತ್ತು. ಅದನ್ನು ತೊಗೊಂಡು ಬಂದಿದ್ರೆ ತಿಂತಾಯಿದ್ದೆ. ಇವಾಗಂತೂ ಮಕ್ಕಳು ಇಲ್ಲದೇ ಇರೋದ್ರಿಂದ ಸ್ವಲ್ಪ ಏನಾನ ಹಿಂಗೆ ಕೂರು ತಿಂಡಿ ತರ್ತಾರೆ. ಈಗ ಮೈಸೂರು ಪಾಕ್ ಥರ, ಸ್ವಲ್ಪ ಬಿಸ್ಕೆಟು, ಮಿಕ್ಚರು ಈ ಥರ. ನಾನು ಅದೆಲ್ಲ ಸ್ವಲ್ಪ ಖಾರ ಐಟಮ್ ತಿನ್ನೋದು ಸ್ವಲ್ಪ ಇಷ್ಟ. ಸೊ ಅದೆಲ್ಲ ತಂದು ಕೊಡ್ತಾರೆ. ಹುಡುಗರು ಇಲ್ವಲ್ಲ, ಇನ್ನು ಹೊರಗಡೆ ಎಲ್ಲೂ ಹೋಗ್ತಾಯಿಲ್ಲ. ಅವರು ಸ್ವಲ್ಪ ಇವಾಗ ಬ್ಯುಸಿ ಇದ್ದಾರೆ, ಹಾಗಾಗಿ ಅವರು ಡ್ಯೂಟಿ ಮೇಲೆ ಹೋಗ್ತಾರೆ. ನನಗೂ ಸ್ವಲ್ಪ ಆರ್ಡರ್ಗಳೆಲ್ಲ ಇತ್ತಲ್ಲ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೆ. ಸೊ ಅದೇ ಥರನೇ ತುಂಬ ದಿನ ಆಗಿಬಿಟ್ಟಿತ್ತು. ತಲೆ ಎಲ್ಲ ನೋವ್ತಾಯಿತ್ತು. ಒಂದಷ್ಟು ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. ನನಗೊಂಚೂರು ಬೇಜಾರಾಗ್ಬಿಟ್ರೆ ನೀವು ನಂಬ್ತೀರೋ ಬಿಡ್ತೀರೋ, ಅದನ್ನೇ ಒಂದು 3-4 ದಿನ ಆದರೂ ಆ ನೋವು ಹೋಗಲ್ಲ, ಅದರಿಂದ ಆಚೆ ಕೂಡ ನಾನು ಬರೋಲ್ಲ. ಅದೊಂಥರ ತಲೆನೋವು ಹಿಡ್ಕೊಂಡು ಒಂಥರ ಮೈಂಡೇ ಸರಿ ಇಲ್ಲ, ಲೋ ಬಿ ಪಿ ಥರ ಎಲ್ಲ ಆಗಿಬಿಡ್ತೀನಿ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಲ್ ಆಗುವಂಥ ಎಣ್ಣೆ ಹಾಕೆಲ್ಲ ಕೊಟ್ಟರು ಇವತ್ತು. ಸರಿ ಎಣ್ಣೆ ಹಾಕ್ಕೊಂಡೆ, ನಾಳೆ ಹೆಡ್ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು. ಸರಿ ಇನ್ನು ಅವರು ಕೂಡ ಊಟ ಮಾಡೋದು ಲೇಟು ಅಂದರು. ಸರಿ ನಾನು ಊಟ ಮಾಡ್ಕೊತಾ ಇದ್ದೆ. ನನಗೆ ಈ ಒಂದು ರಸಮ್ಗೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾರಾದರೂ ತುಪ್ಪ ತಿಂತೀರಾ ಅಂತಂದರೆ ಇದನ್ನು ಟ್ರೈ ಮಾಡಿ. ಎಗ್ ಜೊತೆಗೆ ರಸಮ್ಮು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನೋಡಿ ಈ ಥರ ಆಗಿತ್ತು. ರಸಮ್ನ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಸಮಯನ ಕೊಟ್ಟು ನನ್ನ ವೀಡಿಯೋನ ನೋಡಿದ್ದೀರ ಇಲ್ಲಿವರೆಗೂ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. 91 ಆಗಿದೆ. ಸೊ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಒಬ್ಬರು ಅನ್ಸಬ್ಸ್ಕ್ರೈಬ್ ಮಾಡಿದ್ದು. ಖುಷಿನೇ, ನನಗೇನು ಬೇಜಾರು ಅಂತ ಏನಿಲ್ಲ. ಸೊ ಯಾರಿಗೆ ಇಷ್ಟ ಇರೋಲ್ಲ ಅವ್ರು ಇವಾಗಲೇ ದೂರ ಆಗಿಬಿಡಲಿ, ಮುಂದೆ ಆಗೋದಕ್ಕಿಂತ. ಸೊ ನಾನು ನೋಡಿದೆ ಒಬ್ಬರು ಅನ್ಸಬ್ಸ್ಕ್ರೈಬರ್ ಆಗಿದ್ದರು, ಬೇಜಾರೇನಿಲ್ಲ, ಅದು ಅವ್ರ ಇಷ್ಟ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ನಿಮ್ಮ ಸಮಯ ಕೊಟ್ಟು ನನ್ನ ವೀಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.